ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಅವರೇ, ಇವನ್ ಯಾಕೆ ಪದೇ ಪದೇ ಹಿಂದೆ ಬರ್ತಾನೆ? ಛೇ, ಸ್ವಲ್ಪ ಆ ಕಡೆ ಬರ್ತೀರಾ? ನಿಮ್ಮ ಹತ್ರ ಮಾತಾಡ್ಬೇಕು. ನೀವೇ ಬನ್ನಿ. ಸಿದ್ದೇಗೌಡ್ರೆ, ಹೋಗೋದೇನೋ ಕೇಳ್ರಿ ಮತ್ತೆ. ಹೇಳಿ ಮೇಡಮ್ ಅವರೇ, ಏನ್ ವಿಷಯ? ನಿಮಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ನಾನು ಹಿಂದೆ ಸುತ್ತದೇ ನಿಮ್ ಕೆಲ್ಸನಾ? ಮೇಡಮ್ ಅವರೇ, ಅದು ನಾನು ನೋಡಿ, ನಿಮ್ ಮನೆಯವರು ನಿಮ್ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ. ಜನಸೇವೆ ಮಾಡಕ್ಕೆ ಓಡಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ನೀವ್ ಈ ತರ ಅಂತ ಅವ್ರಿಗೂ ಗೊತ್ತಿಲ್ಲ. ಅಯ್ಯೋ ಶಿವನೇ, ನೀವ್ ಯಾಕೆ ಹಿಂಗ್ ಕ್ಯಾಣಾಡಿರಿ ಅಂತ. ಮೇಡಮ್ ಅವರೇ, ನಾನ್ ಬಂದಿದ್ದು ನೀವು ನೋಡೋದಕ್ಕಲ್ಲ, ನಾನ್ ಬಂದಿದ್ದು CN ನೋಡೋದಕ್ಕೆ. ನಮ್ದೇನೋ ಕೆಲಸ ಐತೆ ಅಂತ ನಾನ್ ಬಂದಿವ್ನಿ, ನೀವ್ ನೋಡಿದ್ರೆ ಹಿಂಗಾಡ್ತಿರಲ್ಲ. ನಿಮ್ಗೆ ನ್ಯಾಯ ಅನ್ಸದಾ? ನೀವ್ ಹೇಳಿ. ನಿಮ್ ಕೆಲ್ಸ ಏನು ಅಂತ ನನಗ್ ಗೊತ್ತು. ನೋಡಿ, ದೇವ್ರು ಹೆಣ್ಮಕ್ಳಿಗೆ ಅಂತ ಒಂದ್ ಶಕ್ತಿ ಕೊಟ್ಟಿರ್ತಾನೆ. ಯಾವ ಗಂಡು ಯಾವ ದೃಷ್ಟಿಲಿ ನೋಡ್ತಾನೆ, ಯಾರ ಮನ್ಸಲ್ಲಿ ಏನಿದೆ ಅಂತ ನಾವ್ ಚಕ್ ಅಂತ ಕಂಡುಹಿಡಿತೀವಿ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ ಉದ್ದೇಶ ಏನು ಅಂತ ಗೊತ್ತಿಲ್ಲದೆ ಇರೋ ಅಷ್ಟು ದಡ್ಡಿ ಅಲ್ಲ ನಾನು. ದಯವಿಟ್ಟು ನನ್ ಹಿಂದೆ ಬರ್ಬೇಡಿ. ಏನ್ ಸಿದ್ದೇಗೌಡ್ರು, ಜನಸೇವೆ ಜೊತೆಗೆ ಜನಾರ್ದನ ಸೇವೆನೂ ಮಾಡ್ತಿದ್ದೀರಲ್ಲ? ಸಿದ್ದೇಗೌಡರು ಯಾವಾಗ್ಲೂ ಹಂಗೆ ಲಕ್ಷ್ಮತೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡಿರ್ತಾರೆ. ಹೌದು, ಇವತ್ತು ಏನ್ ಬೇಡ್ಕೊಳಕ್ ಬಂದ್ರಿ? ಅದು ಲಕ್ಷ್ಮತೆ, ಈ ಸಲ ಎಲೆಕ್ಷನ್ ಅಲ್ಲಿ ನಮ್ಮ ಅಪ್ಪಾಜಿನ ಗೆಲ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಕೇಳ್ಕೊಳಕ್ ಬಂದಿವ್ನಿ. ಆಹಾ, ನಿನ್ ತರ ಮಗನ್ ಪಡೆಯೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿರ್ಬೇಕು ಸಿದ್ದು. ಹಂಗೇನಿಲ್ಲ ಲಕ್ಷ್ಮತೆ, ತಂದೆ ತಾಯಿ ಅನ್ನೋದೇ ಬಹು ದೊಡ್ಡ ವಿಷಯ. ಅವ್ರು ನಮ್ಗೆ ಏನೇನೆಲ್ಲ ಮಾಡಿರ್ತಾರೆ, ಅವ್ರಿಗೋಸ್ಕರ ಏನೇ ಬೇಡ್ಕೊಂಡ್ರು ಕಮ್ಮಿಯೇ. ಸಿದ್ದು, ತಂದೆ ತಾಯಿ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ಯಪ್ಪ. ನಿನ್ ತರ ಹುಡ್ಗನ್ನ ಮದ್ವೆ ಆಗೋ ಹುಡ್ಗಿ ತುಂಬಾ ಅದೃಷ್ಟ ಮಾಡಿರ್ತಾಳೆ. ಸರಿ ಸಿದ್ದು, ತಾಯ್ತಾ ತಗೋಬೇಕು, ನಾನು ಹೋಗಿ ಬರ್ತೀನಿ. ಸರಿ ಲಕ್ಷ್ಮತೆ. ಏನ್ ಅದೃಷ್ಟನೋ ಏನೋ, ಈಗ ತಾನೇ ಮಕ್ಕ ಉಗಿಸ್ಕೊಂಡ್ ಬಂದೀವ್ನಿ. ಯಾರಿಗೂ ಹೇಳ್ಕೊಳಂಗಿಲ್ಲ, ಬಿಡುವಂಗಿಲ್ಲ. ಈ ದೇವ್ರಿಗಾದ್ರೂ ಅರ್ಥ ಆಗುದಿಲ್ವೇ ನನ್ ಕಷ್ಟ? ದೇವ್ರೆ, ಕೂಸಿ ನೀನಾದ್ರೂ ಅರ್ಥ ಮಾಡ್ಕೊಳಪ್ಪ ನನ್ನ ಕಷ್ಟ ಏನು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.